ಇನ್ನು ಆನ್ಲೈನ್ ಸಮೀಕ್ಷೆಯಲ್ಲೂ ಕೂಡ ಜನ ಭಾಗಿಯಾಗಬಹುದು. ಆನ್ಲೈನ್ನಲ್ಲಿ ಸ್ವಯಂ ಮಾಹಿತಿ ತುಂಬುವುದಕ್ಕೆ ಅವಕಾಶ ಇದೆ. kscbc.karnataka.gov.in ಈ ವೆಬ್ಸೈಟ್ನಲ್ಲಿ ಅವಕಾಶ ಇದೆ. ಸಮೀಕ್ಷೆ ಮಾಡೋರಿಗೆ ಕಾಯೋದು ಬೇಕಿಲ್ಲ, ಮಾಹಿತಿಯನ್ನು ಇಲ್ಲೇ ಕೊಡಬಹುದು. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮೂಲಕ ಮಾಹಿತಿ ಕೊಡೋದಕ್ಕೆ ಅವಕಾಶ ಇದೆ. UHID ನಂಬರ್ ಹಾಕಿ ಮಾಹಿತಿಯನ್ನು ನೀಡಬಹುದು. ವಿದ್ಯುತ್ ಮೀಟರ್ನಲ್ಲಿ ಅಂಟಿಸಿರ್ತಾರಲ್ಲ UHID ನಂಬರ್, ಆ ನಂಬರ್ ಹಾಕಬೇಕಾಗತ್ತೆ. ಅಥವಾ ವಿದ್ಯುತ್ ಮೀಟರ್ ಖಾತೆಯ ಸಂಖ್ಯೆ ಏನಿದೆ ಅದನ್ನ ಹಾಕಿ ಸಾರ್ವಜನಿಕರೇ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಇದೆ. ಆನ್ಲೈನ್ ಮೂಲಕ ಸಮೀಕ್ಷೆಗೆ ಅಂತ ಈ ಸಿಬ್ಬಂದಿಗಳು ಬರೋವರ ಕಾಯುವಂತಹ ಅಗತ್ಯ ಇಲ್ಲ. ಆನ್ಲೈನ್ ಸಮೀಕ್ಷೆಯಲ್ಲೂ ಕೂಡ ಜನ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಈ ಸಮೀಕ್ಷೆಗೆ ಏನೇನು ದಾಖಲೆ ಬೇಕು ಅಂತ ನೋಡ್ತಾ ಹೋದರೆ ವಿದ್ಯುತ್ ಮೀಟರ್ ಖಾತೆ ಸಂಖ್ಯೆ ಅಥವಾ ರೇಷನ್ ಕಾರ್ಡ್ ಸಂಖ್ಯೆ, ಆಧಾರ್ ಕಾರ್ಡ್ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ ಅದು ಹಾಕಿ, ಕುಟುಂಬದ ಸದಸ್ಯರ ಆರ್ಥಿಕ ಶೈಕ್ಷಣಿಕ ವಿವರ ಹಾಕಿ, ಒಂದು ವೇಳೆ ಆಧಾರ್ KYC ಸಾಧ್ಯ ಆಗಲಿಲ್ಲ ಅಂತಂದರೆ ECG ಫೇಸ್ KYC ಆ್ಯಪ್ ಮೂಲಕ ಫೇಸ್ ದೃಢೀಕರಣ ಮಾಡ್ಬೋದು. ಸ್ವಯಂ ಘೋಷಣಾ ಪತ್ರ ಬರೆಯೋದಕ್ಕೂ ಕೂಡ ಬಿಳಿ ಹಾಳೆ ಪೆನ್ ತೆಗೆದುಕೊಂಡು ಅದನ್ನು ಸ್ವಯಂ ಘೋಷಣಾ ಪತ್ರ ಬರೆದು ಅದನ್ನು ಹಾಕೋದಕ್ಕೆ ಅವಕಾಶ ಇದೆ. ಈ ರೀತಿ ಆನ್ಲೈನ್ ಸಮೀಕ್ಷೆಯಲ್ಲೂ ಕೂಡ ಜನ ಭಾಗಿಯಾಗೋದಕ್ಕೆ ಅವಕಾಶ ಕೊಡಲಾಗಿದೆ.